ಒಂದಷ್ಟು ವಿಷಯ ಹೇಳಿದ್ರೆ ಅದು ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಾಗಿ. ಅದಕ್ಕೂ ಮೊದಲೇ ಒಂದು ಮೋಹನ್ ಸರ್ದು ಒಂದು ತುಂಬ ದೊಡ್ಡ ಆಸೆ ಇತ್ತು, ಒಂದು ಗೂಡು ಕಟ್ಕೋಬೇಕು ಅಂತ ನೋಟು. ಒಂದು ಈ ಜಾಗದಲ್ಲಿ ಎಲ್ಲ ಇರೋದ್ರಿಂದ ಕೇಳ್ಬಿಡ್ತೀನಿ, ಇಲ್ಲೇ ಒಂದಿದೆ ಮೋಹನ್ ಡ್ಯಾನ್ಸ್ ಸ್ಟುಡಿಯೋ ಅಂತ. ಖುಷಿಯಾದ ವಿಚಾರ, ಒಂದು ಅದ್ಭುತವಾದ ಜರ್ನಿ. ಅದ್ರ ಜೊತೆಗೆ ಇದೆಲ್ಲ ಬಳಗ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ ಸರ್ ಈ ಥರದೊಂದು ಬಳಗವನ್ನು ಕಟ್ಟಿ ಈ ಥರದೊಂದು ಸ್ಟುಡಿಯೋ ಮಾಡಿ. ಸರ್ ತುಂಬಾ ಖುಷಿ ಇದೆ ಸರ್. ಯಾಕೆಂದರೆ ನಾನು ಡ್ಯಾನ್ಸರ್ ಆಗಿ ಬಂದಾಗ ಹರ್ಷ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದಾಗ್ಲೂ ನಮಗೆ ಇರಲಿಲ್ಲ, ನಾವೆಲ್ಲೋ ಒಂದು ಶೀಟ್ ಇದರಲ್ಲಿ ಅಥವಾ ಎಲ್ಲೋ ಔಟ್ಡೋರಲ್ಲಿ ದೇವಸ್ಥಾನದಲ್ಲಿ ಮಾಡಿರೋ ಪ್ರಾಕ್ಟೀಸ್ ಎಲ್ಲ ಇದೆ. ಬಟ್ ನಮ್ಗೆ ಈ ಥರದ್ದು ಒಂದು ಇರಲಿಲ್ಲ. ಇದು ನನ್ನ ಆಸೆ ಇತ್ತು ಸರ್, ಇದೊಂದು ಮಾಡೋಕ್ಕಂತ. ಇದು ಒಳ್ಳೆ ಜಾಗ ಸಿಕ್ತು. ಬಟ್ ಈ ಥರದ್ದು ಒಂದು ಮಾಡಿಕೊಂಡ್ರೆ ನಮಗೆ ಇದ್ರ ಜೊತೆಗೆ ನಾನು ಸ್ವಲ್ಪ ಚಿಕ್ಕದಾಗಿ ಒಂದು ಎಡಿಟಿಂಗ್, ನಾನು ಸೀಲೆಲ್ಲ ವರ್ಕ್ ಮಾಡೋದ್ರಿಂದ ಈ ಎಡಿಟಿಂಗು DI CG ಅನ್ನೋದೊಂದು ಚಿಕ್ಕದಾಗಿ ಅಲ್ಲೊಂದು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದೆಲ್ಲ ನಮ್ಮ ಟೀಮ್ ಇದೆ ಸರ್. ನಮ್ಮ ಟೀಮ್ಗೆ ನನ್ನ ಸಪೋರ್ಟ್ ಯಾವಾಗಲೂ ಸರ್, ತಂದೆ ತಾಯಿ ಆಶೀರ್ವಾದ ಜೊತೆಗೆ ನಮ್ಮ ಟೀಮ್ ಸಪೋರ್ಟು, ನಮ್ಮ ಡಾನ್ಸ್ ಟೀಮು ಪ್ರತಿಯೊಬ್ಬರು ನನಗೆ ಹೆಲ್ಪ್ ಆಗಿದ್ದಾರೆ ಸರ್. ನಾನು ಮಾಡದೇ ಇರೋದಕ್ಕಿಂತ ನಾವು ಮಾಡಿದ್ವಿ ಅನ್ನೋದೇ ನನಗೆ ಖುಷಿ ಸರ್. ಪ್ರತಿಯೊಂದಕ್ಕೂ ಅಷ್ಟೇ ನೋಡಿ, ನಾನು ಬರೋದು ಸ್ವಲ್ಪ ಲೇಟಾದರೂ ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಮಾಡಿಸ್ತಿರ್ತಾರೆ. ಯಾಕೆ ನಾನು ಬೆಳೆದು ಬಂದ ರೀತಿ ಅದೇ ರೀತಿ ಇತ್ತು. ಈಗ ಇವರು ಬೆಳೆದು ಬಂದು ಇವರು ಮಾಸ್ಟರ್ ಆದಾಗ ಅದೊಂದು ಫ್ಯೂಚರ್ ಆಗುತ್ತೆ. ಇದು ಒಂಥರ ಸರ್ಪ್ಲಿ ಹೋಗ್ತಾ ಇರುತ್ತೆ ಸರ್ ಮಾಸ್ಟರ್ಗೆ. ಸ್ಟುಡಿಯೋನ ಖುದ್ದಾಗಿ ಶಿವಣ್ಣ ಅವರು ಬಂದು ಅವರ ಒಂದು ಆಶೀರ್ವಾದದಿಂದ ಇದೊಂದು ಆದಂಥ ಒಂದು ಸಂದರ್ಭ. ಸೊ ಅವರೆಲ್ಲ ಇಡೀ ಇಂಡಸ್ಟ್ರಿ ಸಾಥ್ ನಿಮಗಿರುವಂಥದ್ದು. ಖಂಡಿತ ಸರ್. ಶಿವಣ್ಣವ್ರು ನಮಗೆ ಹೇಳಿದ್ನಲ್ಲ ಸರ್, ಅವ್ರ ಎನರ್ಜಿ, ಅವ್ರು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಸರ್ ನನಗೆ. ಅವ್ರ ಮನೆಯವ್ರದಿಲ್ಲ, ದೊಡ್ಡ ಮನೆಯವರು, ಅಪ್ಪು ಸರ್ ಇರ್ಬೋದು, ಶಿವಣ್ಣ ಸರ್, ಎಲ್ಲ ಹೀರೋಗಳು ಅಷ್ಟೇ ಸರ್. ನಂಗೆ ತುಂಬ ಸಪೋರ್ಟಿವ್. ಯಾಕೆ ನಾನೊಂದು 26 ವರ್ಷ ಆಗಿರ್ಬೋದು ಸರ್ ಸಿನಿಮಾಗೆ ಬಂದು. ಅಲ್ಲಿಂದನೂ ಪ್ರತಿಯೊಬ್ಬ ಹೀರೋ ಸರು ನನಗೆ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬ ಡೈರೆಕ್ಟರ್ ಸರು, ಪ್ರೊಡ್ಯೂಸರ್ ಸರು ಆ್ಯಂಡ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸ್ ಯಾರು ಲವ್ ಮಾಡ್ತಾರೆ, ನಾನು ಡ್ಯಾನ್ಸರ್ಸ್ನ ಯಾರು ಲವ್ ಮಾಡ್ತಾರೆ, ನಾನು ಅವ್ರನ್ನ ಲವ್ ಮಾಡ್ತೀನಿ ಸರ್. ನಂಗೆ ತುಂಬಾ ಖುಷಿ ಇದೆ, ಎಲ್ಲರೂ ಡ್ಯಾನ್ಸರ್ನ ಲವ್ ಮಾಡ್ತಾರೆ. ಶ್ರೇಯಸ್ ಮಾತಾಡ್ತಾ ಒಂದು ಒಳ್ಳೆ ಮಾತು ಹೇಳಿದ್ರೆ, ಯಾಕಂದರೆ ನಮ್ಮ ಟೆಕ್ನಿಷಿಯನ್ಸ್ನ ಬಳಸ್ಕೊಂಡು ಅವ್ರು ಗೌರವ ಕೊಡೋದು ಮೊದಲು ಕಲಿಬೇಕು ಅಂತ. ಸೊ ಇತ್ತೀಚೆಗೆ ಯಾರು ಬದಲಾಗಿದೆ ಅಂತ ಅನಿಸ್ತಾ ಇದೆ ಸರ್ ಅಂತ? ಸರ್ ಬದಲಾಗಿತ್ತು, ಮತ್ತೆ ತಿರ್ಗಿ ಏನೋ ಆಗ್ತಾಯಿದೆ. ಸರ್ ಹೇಳೋ ಥರನೇ ಸರ್, ಪ್ರತಿಯೊಂದು ಸೌಲಭ್ಯ ನಮಗೂ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತೀವಿ ಸರ್. ನಮ್ಗೆ ಕೊಡೋದಲ್ಲಿ 2 ಡೇಸ್ ಅಂತಲೇ ಇರುತ್ತೆ. ಅಂದರೆ ಇರುತ್ತೆ, ಪ್ರೊಡ್ಯೂಸರ್ಸ್ ಪ್ರಾಬ್ಲಮ್ಗಳು ಇರುತ್ತೆ, ಇಲ್ಲ ಅಂತ. ಚೆನ್ನಾಗಿ ಅಂತ ಬಂದಾಗ ನನಗೆ ಟೈಮ್ ಕೊಡಲೇಬೇಕು ಸರ್. ಈಗ 1 ಕೋಟಿ ಕೊಟ್ಬಿಟ್ಟು ಖರ್ಚು ಮಾಡು ಅಂತಂದರೆ ಸೈನ್ ಹಾಕೋಕ್ಕೂ ಟೈಮ್ ಕೊಡಬೇಕು, ಒಂದು ಸ್ವಲ್ಪ ಒಂದು ಸೈನಿಂಗ್ ಅಂತ. ಇಲ್ಲ ಅಂತಂದರೆ ನಮಗೇನು ಮಾಡೋಕ್ಕೆ, ಆ ಥರದೊಂದು ವರ್ಕ್ ಮಾಡಬೇಕು ಅಂದರೆ ನಮ್ಗೇನಾದ್ರು ಕೇಳಿದಾಗ ಆದರೆ ಖಂಡಿತ ನಂಗೆ ಸಪೋರ್ಟ್ ಆದರೆ ಖಂಡಿತ ಬೆಸ್ಟ್ ಅಂತ ಮಾಡ್ತೀವಿ ಸರ್. ಖಂಡಿತವಾಗ್ಲೂ ಮಾಡಿದ್ದೀವಿ, ಇವತ್ತರೆಗೂ ಮಾಡೇ ಮಾಡ್ತೀವಿ ಮುಂದಕ್ಕೂ. ಒಂದಷ್ಟು ಮಾತು ಕೇಳಿದ್ವಿ, ಯಾಕಂದರೆ ಇಲ್ಲೇ ಪಕ್ಕದ ರಾಜ್ಯದಲ್ಲಿರುವಂಥ ಬೆಸ್ಟ್ ಡ್ಯಾನ್ಸರ್ಸ್, ಡ್ಯಾನ್ಸ್ ಮಾಸ್ಟರ್ಸ್ ನಮ್ಮಲ್ಲಿದ್ದಾರೆ. ಅವರು ಕೂಡ ಅವ್ರನ್ನ ಬಳಸ್ಕೊಳ್ಳೋ ರೀತಿಯೇ ಬೇರೆ. ಹೊರಗಡೆಯಿಂದ ಕರ್ಕೊಬರೋರ್ಗೆ ಹೆಲಿಕಾಪ್ಟರ್ ವ್ಯವಸ್ಥೆ, ಅಂದರೆ ಇದು ಫ್ಲೈಟ್ ವ್ಯವಸ್ಥೆ ಮಾಡ್ತಾರೆ. ಅವ್ರು ಬಂದಾಗ ದೊಡ್ಡದಾಗ ಆರಾತುರ ಹಾಕಿ ವೆಲ್ಕಮ್ ಮಾಡ್ತಾರೆ. ಈ ಥರದ್ದೆಲ್ಲ ಒಂದಷ್ಟು ಇದ್ದಾಗ ಇಲ್ಲೇ ಎಷ್ಟೋ ಸಲ ನೊಂದ್ಕೊಂಡು ಹೇಳಿದ್ರು, ಅದನ್ನು ನೊಂದ್ಕೊಂಡಲ್ಲ, ಆ್ಯಕ್ಚುಲಿ ನಮ್ಗೆ ಕೊಡಬೇಕಾದ ಗೌರವ ಅಂಥದ್ದೆಲ್ಲೋ ಒಂದು ಕಡೆ ನಮ್ಮವರು ಅಂತಂದರೆ ತಾತ್ಸಾರ ಮಾಡ್ತಾರೆ. ಬೇರೆಯವರು ಅಂದ ತಕ್ಷಣ ಅವ್ರು ಗೌರವ ಕೊಟ್ಟು ಅವ್ರಿಗೆ ಜಾಸ್ತಿ ಒಂದು ಸಂಭಾವನೆ ಕೊಡೋದಾಗಲಿ ಇದೆಲ್ಲ ಮಾಡ್ತಾರೆ ಅನ್ನೋದು. ಇದು ತುಂಬ ಇದೆ ಸರ್, ನಾನು ಮಾತಾಡಲೇಬೇಕು. ಇದು ತುಂಬಾ ಇದೆ. ತಪ್ಪು ತಿಳ್ಕೊಬೋದು, ಬೇರೆ ಮಾಸ್ಟರ್, ಅವರು ಮಾಸ್ಟರ್, ನಾವು ಮಾಸ್ಟರ್. ಬಟ್ ನಮ್ಗೆ ಅನ್ಸುತ್ತೆ ನೋಡಿ ಸರ್, ಇವಾಗ ಇದೊಂದು ವಿಷಯ ಎತ್ತಿದ್ರು, ಇದರಿಂದ ಎಷ್ಟು ಜನ ಡ್ಯಾನ್ಸರ್ಸ್ಗೆ ಒಂದು ಒಳ್ಳೆ ಇದಾಗುತ್ತೆ ಅಂದರೆ, ಅವ್ರು ಕೇಳ್ದಂಗೆ ಒಂದು ಚಪಾತಿ ಆಗ್ಬೋದು, ಪ್ರೊಡಕ್ಷನ್ ಬಗ್ಗೆ ಇಲ್ಲ, ಅವ್ರದ್ದೇನು ಇರುತ್ತೆ ಅದು ಇರುತ್ತೆ. ಇನ್ನೊಂದು ಚಪಾತಿ, ಅವ್ರು ಹೇಳಿದ್ರು ಮೊಟ್ಟೆ, ಅದೆಲ್ಲ ಪ್ರೋಟೀನ್ ಅಂಶ. ನಮಗಿದ್ರೆ ನಮಗೆ ನಾವು ಎನರ್ಜಿ, ನಾವೇನೇ ಬೆಳೆದಿರೋ ಸರ್, ಹೀರೋ ಸರ್ಗೆ ಎನರ್ಜಿ ಕೊಡ್ತೀವಿ, ಮೂಡ್ ಅಂದ್ಕೊಂಡು ಅದೊಂದು ಇರ್ತಲ್ಲ ಸರ್. ಡ್ಯಾನ್ಸರ್ಸ್ ಪ್ರತಿಯೊಬ್ಬರು ಎಲ್ಲ ಹೀರೋನೂ ಲವ್ ಮಾಡ್ತಾರೆ, ಅವರೇ ಹೈಪ್ ಮಾಡ್ತಾರೆ. ಮತ್ತು ಹೀರೋ ಸರ್ಗಳು ಅಷ್ಟೇ, ನಮಗೆ ಇವಾಗ ಆಗಿದ ತಕ್ಷಣ ಸರ್ ಪಾರ್ಟಿ ಅರೇಂಜ್ ಮಾಡೋಣ ಅಂತಾರೆ. ಅದೆಲ್ಲ ಒಂದು ಎನರ್ಜಿ ಸರ್. ಪ್ರಶಸ್ತಿ ಥರ ಈಗ ಅಂಬರೀಷ್ ಅಣ್ಣ ಮಾಡ್ತಿದ್ರು, 500 ರೂಪಾಯಿ ಒಂದು ಬಿರಿಯಾನಿ, ಒಂದು ಟಿಕೆಟ್, ಏನೋ ಆ ಥರದ್ದು ಒಂದು. ಇವಾಗ ನೋಡಿದ್ರಲ್ಲಿ ನನಗೆ ನಮ್ಮ ಶ್ರೇಯಸ್ ಸರು ಅದನ್ನು ಮಾಡೋಣ, ಅದೊಂದು ಇದೆಯಲ್ಲ ಸರ್, ಅದೊಂದು ಕನ್ಸರ್ನ್ ಇದೆ. ಲವ್ ಮಾಡ್ತಾರೆ ಡ್ಯಾನ್ಸ್ನ, ಎಷ್ಟು ಲವ್ ಮಾಡ್ತಾರೋ ಡ್ಯಾನ್ಸರ್ಸ್ನು ಆ ಥರ ಲವ್ ಮಾಡ್ತಾರೆ. ನನಗೆ ಹೊರ ರಾಜ್ಯದಿಂದ ಬಂದವ್ರಿಗೆ ತುಂಬ ಇದೆ ಸರ್, ಪೇಮೆಂಟ್ ಅಂದಾಗಲಿ ಅವ್ರದ್ದು ಏನೇನಿದೆ ಅದನ್ನು ಮಾತಾಡಿದ್ರೆ ತುಂಬ ಕಾಂಟ್ರವರ್ಸಿ ಆಗಿಬಿಡುತ್ತೆ. ಬಟ್ ಇದೆ, ನಮಗೂ ಒಂದು ಕೊರಗಿದೆ ಈ ಥರದಲ್ಲಿ ಸರ್. ಎಷ್ಟೊಂದು ಸಿನಿಮಾದಲ್ಲಿ ಹೆಸರುಗಳೇ ಇರಲ್ಲ ಸರ್, ಬೇರೆಯವ್ರದ್ದು ಎಲ್ಲರದ್ದು ಇರುತ್ತೆ, ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳದ್ದೇ ಹೆಸರು ಇರಲ್ಲ. ಇದು ನಾನು ತುಂಬ ಸರಿ ಹೇಳ್ಬೇಕು ಅಂತಿದ್ದೀನಿ. ಬಟ್ ನಾನು ಒಂದು ಲೆವೆಲ್ಗೆ ಹೋದಾಗ ಹೇಳಿದ್ರೆ ಓಕೆ, ನಾನು ಇನ್ನೂ ಬೆಳೀತಿದ್ದೀನಿ. ನಾನು ಒಂದು ಲೆವೆಲ್ಗೆ ಹೋದ್ಮೇಲೆ ಒಂದು ಸರಿ ಕರೆದು ಎಲ್ರಿಗೂ ಹೇಳ್ತೀನಿ ಸರ್, ಇದಂತೂ ಸತ್ಯ. ಅಷ್ಟು ಬೇಜಾರಾಗಿದೆ ಸರ್, ಎಲ್ಲೂ ಹೆಸರು ಇರಲ್ಲ ಸರ್. ಪ್ರತಿಯೊಬ್ಬರದ್ದು ಇರುತ್ತೆ. ನೀವು ನೋಡಿ ಪ್ರಿಸ್ಕ್ರಿಪ್ಷನಲ್ಲಿ ಎಲ್ಲ ಫ್ಲೂಟ್ ಬಾರಿಸಿರೋರು ಎಲ್ಲರದ್ದು ಇರುತ್ತೆ, ಡ್ಯಾನ್ಸ್ ಮಾಸ್ಟ್ರು ಇರಲ್ಲ ಸರ್. ಆ ಥರದ್ದು ತುಂಬ ನೋವು ಅನುಭವಿಸಿದ್ದೀನಿ. ಎಲ್ರಿಗೂ ಕೂಡ ಹೇಳಿದ್ದೀನಿ, ನಮ್ಮ ಡ್ಯಾನ್ಸ್ ಟೀಮ್ ಅವ್ರಿಗೇನೋ, ನಮ್ಮ ಯೂನಿಯನ್ ಹತ್ರನೂ ಮಾತಾಡಿದ್ದೀನಿ ನಾನು, ನಮ್ಮ ಭೂಷಣ್ಣು, ನಮ್ಮ ಸಂತು, ಇವರೆಲ್ಲರೂ ಮಾತಾಡ್ಕೊಂಡು ಇದೊಂದು ಏನಾರು ಸ್ಟ್ರಾಂಗ್ ಆಗಿ ಮಾಡೋಣ ಅಂತ ಸರ್ ಹೇಳೋದ್ರಿಂದ ಇದೊಂದು ಪಾಯಿಂಟ್ ಹೇಳಬೇಕು ಅನ್ನಿಸ್ತು ಸರ್. ಅದನ್ನು ಹೇಳಿದ್ದೀನಿ. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಸರ್, ದುಡ್ಡು ಬರುತ್ತೆ, ಎಷ್ಟೊಂದು ಬಂದಿರಲ್ಲ, ಹೋಗುತ್ತೆ. ಬಟ್ ಆ ಹೆಸರು ಅನ್ನೋದು ಉಳಿದಾಗ ಒಂದು ಯಾವಾಗ ನೋಡಿದ್ರೆ ಯಾರು ಮಾಡಿದ್ದು ಅಂತ ಪ್ರತಿಯೊಬ್ಬರು ಯಾರು ನೋಡ್ತಾರೆ. ಈಗ KGF ಅನ್ನೋದ್ರಲ್ಲಿ ನಾನು ಸಲಾಮ್ ರಾಕಿ ಬಾಯ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಇರೋದೇ ಅಲ್ಲ ನನ್ನ ಹೆಸರು ಸರ್. ಪ್ರಶಾಂತ್ ನೀಲ್ ಸರ್ ಕರೆದು ಎಲ್ಲ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರ್ತಾರೆ. ಇದರಲ್ಲಿ ಏನು ಇಲ್ದಾಗ ಮರ್ತೋಗ್ಬಿಟ್ಟಿರ್ತಾರೆ. ಈಗ ಆ ಥರದ್ದಾಗುತ್ತೆ. ನ್ಯೂಸ್ ಅವ್ರದ್ದೇ ನ್ಯೂಸ್ ಸೆನ್ಸ್ಗಳು ತುಂಬ ಆಗುತ್ತೆ. ನಾನು ಯಾವುದೋ ಸಲಾಮ್ ರಾಕಿ ಬಾಯ್ ಮಾಡಿದರೆ ತಾಯಿ ಸಾಂಗ್ ಮಾಡಿದ್ದಾರೆ ಅಂತ ಹಾಕಿರ್ತಾರೆ, ಅದರದ್ದೆಲ್ಲ ಆಗ್ಬಿಟ್ಟಿರುತ್ತೆ. ಆ ಥರ ತುಂಬ ನೋವಾದಾಗ ಬೇಜಾರು ಆಗುತ್ತೆ ಸರ್. ಬಟ್ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ. ಈ ಥರ ಲವ್ ಮಾಡೋರು, ನಮಗೆ ಡ್ಯಾನ್ಸರ್ಸ್ನ ಲವ್ ಮಾಡೋರು ಬಂದಾಗ ನಮಗೂ ಖುಷಿ. ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಸರ್, ನೀವು ಮಾಡೋಣ ಸರ್, ರಾತ್ರಿ ಎಲ್ಲ ಮಾಡೋಣ ಅಂತ ಒಂದು ಹ್ಯಾಪಿಯಾಗಿ. ಈಗ KD ಇರ್ಬೋದು, ಸಲಾಮ್ ರಾಕಿ ಬಾಯ್, ಒಂದಷ್ಟು ಮೈಲ್ಗಳಿದೆ. ಖಂಡಿತವಾಗ್ಲೂ ಈ ಸಾಂಗ್ನ ನಾನು ಆ ಮೈಲಿಗಲ್ಲಿ ತರಸ್ತೀನಿ ಸರ್. ಈ ಬಗ್ಗೆ
ಯಾವತ್ತಾದ್ರು ಮಾತಾಡಿದ್ರೆ ಡೈರೆಕ್ಟರ್ ಆಗಲಿ ಅಥವಾ ಪ್ರೊಡಕ್ಷನ್ ಟೀಮ್ ಆಗಲಿ ಪ್ರೊಡ್ಯೂಸರ್ ಹತ್ರ ನಮ್ಮ ಹೆಸರುಗಳು ಬರಬೇಕಲ್ಲ, ಯಾಕಂದರೆ ಸಾಮಾನ್ಯ ಅಲ್ಲ. ಅಂದರೆ ವರ್ಷಗಳ ಸಿನಿಮಾ ಸ್ಟಾರ್ಟ್ ಆಗಿಂದ ಡ್ಯಾನ್ಸ್ ಮಾಸ್ಟರ್ಸ್, ನೃತ್ಯ ಕಲಾವಿದ್ರದ್ದು ಎಲ್ಲರದ್ದು ಸೇವೆ ಇದ್ದೇನೆ ಇದೆ. ಅದಾದರೂ ಕೂಡ ನಮ್ಮ ಒಂದು ಎಂಡ್ ಕಾರ್ಡಲ್ಲಿ ನಮ್ಮ ಹೆಸರುಗಳಿಲ್ಲ ಅಂತ ಅನ್ನೋದು ಎಂಥವ್ರಿಗೂ ಬೇಜಾರು ತರಿಸುವಂಥದ್ದು. ಇದನ್ನು ಫಿಲ್ಮ್ ಚೇಂಬರ್ ಆಗಲಿ ಅಥವಾ ನಿಮ್ಮ ಯೂನಿಯನ್ ಮೂಲಕಲ್ಲೇ ಅದನ್ನು ಖಂಡಿತವಾಗಿ ಇರಲೇಬೇಕು, ಅದನ್ನು ಹಾಕಲೇಬೇಕು ಅನ್ನೋವಂಥದ್ದು. ಸರ್ ಖಂಡಿತವಾಗ್ಲೂ ಈಗ ನಾನು ನಮ್ಮ ಸಂತು ಭೂಷಣ ಇವರೆಲ್ಲ ಮಾತಾಡ್ಕೊಂಡು ಅಂದರೆ ಈಗಿನ ಇರೋರು ಇದೊಂದು ಮಾಡೋಣ ಅಂತ. ನಮ್ಮದು ಹರ್ಷ ಮಾಸ್ಟರ್ದು ಇರ್ತಿತ್ತು, ಇಮ್ರಾನ್ ಸರ್ದಾರಿ ಮಾಸ್ಟರ್ದು ಆ ಥರದ್ದೆಲ್ಲ ಇರ್ತಿತ್ತು ಸರ್. ಅವ್ರದ್ದು ಒಳ್ಳೆ ಹೆಸರು ಮಾಡಿದ್ದಾರೆ ಅದಕ್ಕೆ. ಬಟ್ ನಾವು ಈಗ ಬಂದಿರೋ ಅಂಥದ್ರಲ್ಲಿ ತುಂಬ ಜನದ್ದು ಅದು ಕಾಣಿಸ್ತಿಲ್ಲ ಸರ್. ಬೇಕಾದ್ರೆ ನಾನು ಅದೆಲ್ಲ ಎತ್ತಿಟ್ಟಿರ್ತೀನಿ, ಅದೆಲ್ಲ ಕಳಿಸ್ತೀನಿ ಬೇಕಾರೆ. ಬಟ್ ಆ ಥರದ್ದು ಇರಲ್ಲ ನಮ್ಗೆ. ಅದು ತುಂಬ ಪ್ರಶಸ್ತಿ ಇದ್ದಂಗೆ ಸರ್. ನಮಗೆ ಯಾರು ಕೇಳಿದಾಗ ಯಾವುದು ನಿಂದು ಹೆಸರೇ ಇಲ್ವಲ್ಲೋ ಅಂತಾರೆ. ಮತ್ತು ಯಾವುದೋ ಒಂದು ಮೊನ್ನೆ ಚೆನ್ನೈಯಿಂದ ಇವ್ರು ಮಾಡಿದ್ರು, ಬಾಂಬೆಯಿಂದ. ಸರ್ ನಾನು ಅದು ಮಾಡಿದ್ದೀನಿ, ಯಾರೂ ನಂಬ್ತಿಲ್ಲ. ಏನು ಮಾಡಲಿ ಸರ್, ನಾನು ಸ್ಟೇಟಸ್ ಹಾಕಲ್ಲ, ಸ್ಟೇಟಸ್ ನೋಡಲ್ಲ, ನಂದು ಸೋಷಿಯಲ್ ಮೀಡಿಯಾ ಕಮ್ಮಿ, ನನಗೆ ಅದು ಅಭ್ಯಾಸ ಇಲ್ಲ. ನಾನು ಹಂಗೆ ಹೆಂಗೋ ದೇವ್ರದಿಂದ ಇದ್ದೀನಿ ಅಂತ. ಅವಾಗ ಅನ್ಸುತ್ತೆ, ನಾನೇ ಅಪ್ಡೇಟ್ ಆಗಿಲ್ಲ ಇನ್ನೂ, ಈ ಥರದ್ದೆಲ್ಲ ಆಗಬೇಕೇನೋ ಅಂತ. ಸಿನಿಮಾದಲ್ಲಿ ಇವ್ರ ಹೆಸರು ಇದೆ ಇಲ್ವಾ ನೋಡ್ತಾರೆ, ಪಕ್ಕದಲ್ಲಿ ಯಾವುದೇ ಸಿನಿಮಾ ನೋಡ್ತಾರೆ ಸರ್. ಚೆನ್ನೈ ನಾನು ಹೇಳ್ತೇನಲ್ಲ, ಪ್ರಾಮಿಸಾಗೆ ಬಾಂಬೆಯಿಂದ ನನಗೆ ಬಚ್ಚನ್ ಪಾಂಡೆ ಸಾಂಗ್ ಸಿಕ್ಕಿತ್ತು. ನಮ್ಮ ತಂದೆ ಎಕ್ಸ್ಪೈರ್ ಆದ್ರಿಂದ ಅದು ಮಿಸ್ ಆಗ್ಬಿಡ್ತು. ಇಂಟ್ರೊಡಕ್ಷನ್ ಸಾಂಗು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಬಾಲಿವುಡ್ಗೆ ಡ್ಯಾನ್ಸ್ ಮಾಸ್ಟರ್ ಅಂತ ಕನ್ನಡದಲ್ಲಿ ನಾನು ಒಬ್ಬನೇ ಆಗಿದ್ದು. ನಮ್ಮ ಮಾಸ್ಟರ್ಗೆ ಹೇಳಿದೆ, ಸಾಕ ಸಂತೋಷಪಟ್ಟರು. ಮಾಸ್ಟರ್ ಹಿಂಗೆ ಹೋಗ್ತಾನೆ, ಸೂಪರ್ ಕಣ, ಯಾರು ಹೋಗಿಲ್ಲ, ನೀನು ಹೋಗ್ಬಾ ಅಂತ. ಹರ್ಷ ಮಾಸ್ಟರ್, ಧನ್ಕುಮಾರ್ ಮಾಸ್ಟರ್ ಈ ಥರದವ್ರಿಗೆಲ್ಲ ಹೇಳಿದೆ, ಒಂದು ಫ್ಯೂ ಮೆಂಬರ್ಸ್ ಅಂತ ಹೇಳಿದೆ. ಇನ್ನೇನು ಹೋಗಬೇಕು ನೆಕ್ಸ್ಟ್ ವೀಕು. ಅಷ್ಟೊತ್ತಿಗೆ ಅಪ್ಪ ಅದು ಇದಾಗೋಯ್ತು, ಹಾರ್ಟ್ ಅಟ್ಯಾಕ್. ನಾನು KGF 2 ಮಾಡ್ತಿದ್ದೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ ಅದು ಮಿಸ್ ಆಯಿತು. ಆ ನೋವು ಕಾಡುತ್ತೆ ಸರ್. ಈಗ ಮಾಡಿಬಿಟ್ಟು ಒಂದು ಹಿಂದಿ ಸಾಂಗ್ ಬಂದಿತ್ತು, ಮಾಡಿ ಬನ್ನಿ ಅಂತ. ನೀವು ಯಾವ್ಯಾವ್ದು ಮಾಡಿದ್ದೀರಾ ಅಂದಾಗ ನಾನು ಕಳಿಸ್ತೀನಿ, KGF ಹಿಂಗೆಲ್ಲ ಮಾಡಿದ್ದೀನಿ ಅಂತ. ಬಟ್ ಅದರಲ್ಲಿ ಪ್ರಿಸ್ಕ್ರಿಪ್ಷನ್ ನನ್ನ ಹೆಸರೇ ಇಲ್ಲ. ಸಲಾಂ ರಾಕಿ ಬಾಯ್ ನಮ್ಮ ಮಾಸ್ಟ್ರು, ಅದು ಹೆಸರೇ ಇರೋಲ್ಲ. ಆವಾಗ ಬೇಜಾರಾಗುತ್ತೆ, ಇಷ್ಟು ಮಾಡಿದ್ದೆಲ್ಲ. ಇವಾಗ ಯಾವುದೋ ಒಂದು ಸಿಕ್ಕಿದ್ರೆ ಅದರಿಂದ ನಮ್ಮದೇನೋ ಒಂದು ಫ್ಯೂಚರ್ ಇರುತ್ತೆ. ಇವಾಗ ನೋಡಿ, ಜಾನಿ ಮಾಸ್ಟ್ರು ಅವರು ಇವರೆಲ್ಲ ಬಂದು ಕನ್ನಡದಲ್ಲಿ, ಶೇಖರ್ ಮಾಸ್ಟರ್ ಎಲ್ಲ ಕನ್ನಡದಲ್ಲಿ ಮಾಡ್ತಾರೆ. ಅವ್ರಿಗೆ ಎಷ್ಟು ಇದಿರುತ್ತೆ. ನಾವು ಇಲ್ಲಿಂದ ಅಲ್ಲಿ ಹೋಗೋಣ ಅಂತ ಏನೋ ಟ್ರೈ ಮಾಡ್ತಿರ್ತೀವಿ, ಬಟ್ ಇದೇನೋ ಸಿಕ್ಕಿರಲ್ಲ ಅಂತ ಒಂದು ಫೀಲ್ ಇದೆ. ಖಂಡಿತವಾಗ್ಲೂ ಮಾಡ್ತೀನಿ, ಬಿಡಲ್ಲ. ನಾನು ಈಗ ಆಲ್ರೆಡಿ 25-26 ವರ್ಷ ಆಯಿತು, ಇನ್ನೂ ಟೈಮ್ ಇದೆ, ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಅದನ್ನು.